ಸ್ನೇಹಿತರೆ, ಯಾವ ಶತ್ರುವಿನ ತಂದೆಗೂ ಈ ಶಿಕ್ಷೆ ಬೇಡ. ಮಗಳ ಸಾವು ಅದು ಬರೀ ಸಾವಲ್ಲ, ಕೊಲೆ ಬೆಸಗಿ ಬರ್ಬರ ಸಾವು. ಆದ್ರೆ ಆ ಸಾವಿಗೆ ಕಾರಣ ಯಾರು? ನಿಜವಾದ ಅಪರಾಧಿ ಯಾರು? ಮಗಳ ಸಾವಿಗೆ ನ್ಯಾಯ ಬೇಕು ಅಂತಲೇ ತಂದೆಯ ಉಸಿರು ಸಹ ಈ ವರ್ಷದ ಆರಂಭದಲ್ಲಿಯೇ ನಿಂತಿದೆ. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ? ಮಗಳ ಸಾವಿಗೆ ನ್ಯಾಯ ಸಿಗದೆ ಕಣ್ಮುಚ್ಚಿದ ತಂದೆಯ ಸಾವು ಸಹ ಇನ್ನೂ ನಿಗೂಢವಾಗಿಯೇ ಇದೆ. ಆ ನಿಗೂಢತೆಗೆ ಕಾರಣವಾಗಿದ್ದು ಸೌಜನ್ಯ ತಾಯಿ ವ್ಯಕ್ತಪಡಿಸಿದ್ದ ಅದೊಂದು ಅನುಮಾನ. ಇದೀಗ ಸೌಜನ್ಯ ತಾಯಿಯ ಅನುಮಾನವನ್ನೇ ಉಲ್ಲೇಖಿಸಿ SITಗೆ ಧರ್ಮಸ್ಥಳ ಗ್ರಾಮಸ್ಥರಿಂದಲೇ ದೂರು ಸಲ್ಲಿಕೆಯಾಗಿದೆ. ಹಾಗಿದ್ರೆ ಸೌಜನ್ಯ ತಂದೆ ಚಂದ್ರಪ್ಪ ಸಾವಿಗೆ ಕಾರಣ ಏನು? ಈ ಬಗ್ಗೆ ಸೌಜನ್ಯ ತಾಯಿ ಈ ಹಿಂದೆ ಮಾಡಿದ್ದ ಆರೋಪ ಏನು? ಈಗ್ಯಾಕೆ ಧರ್ಮಸ್ಥಳ ಗ್ರಾಮಸ್ಥರು ಈ ಬಗ್ಗೆ ದೂರು ಸಲ್ಲಿಸಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣ ಭೇದಿಸೋಕೆ ಅಂತ ರಚನೆಯಾದ SIT ಮುಂದೆ ದಿನಕ್ಕೂ ಹೊಸ ದೂರುಗಳು ದಾಖಲಾಗ್ತಿವೆ. ಇದೀಗ ಧರ್ಮಸ್ಥಳದ ಕೆಲ ಗ್ರಾಮಸ್ಥರು ಸೇರ್ಕೊಂಡು SITಗೆ ದೂರೊಂದನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಸೌಜನ್ಯ ತಂದೆ ಚಂದ್ರಪ್ಪ ಅವರ ಸಾವು ಹೇಗಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಯಾವುದೇ ಸಾವಾಗಿರ್ಲಿ, ಅಲ್ಲಿ ಅನುಮಾನ ಇದ್ರೆ ಮಾತ್ರ ಅದರ ತನಿಖೆ ಆಗ್ಬೇಕು. ಹೀಗಿರುವಾಗ ಸೌಜನ್ಯ ತಂದೆ ಸಾವಿನ ಬಗ್ಗೆ ಇರೋ ಅನುಮಾನ ಏನು ಅಂತೀರಾ? ಸ್ನೇಹಿತರೆ, ಅನುಮಾನ ಇದೆ. ಅದನ್ನ ಈ ಗ್ರಾಮಸ್ಥರು ವ್ಯಕ್ತಪಡಿಸೋಕು ಮುನ್ನ ಸೌಜನ್ಯ ತಾಯಿಯೇ ವ್ಯಕ್ತಪಡಿಸಿದ್ರು. ಅದನ್ನೇ ಉಲ್ಲೇಖಿಸಿ ತನಿಖೆ ಆಗ್ಬೇಕು ಅಂತ ಈ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ದಾರಷ್ಟೇ. ಹಾಗಿದ್ರೆ ಸೌಜನ್ಯ ತಾಯಿಯ ಅನುಮಾನ ಏನು ಅಂತೀರಾ? ಸ್ನೇಹಿತರೆ, ಇದೇ ವರ್ಷ ಮಾರ್ಚ್ 13ನೇ ತಾರೀಕು ಯೂಟ್ಯೂಬ್ ಚಾನಲ್ ಒಂದಕ್ಕೆ ಸೌಜನ್ಯ ತಾಯಿ ಕುಸುಮಾವತಿ ಒಂದು ಸಂದರ್ಶನವನ್ನ ಕೊಟ್ಟಿರ್ತಾರೆ. ಆ ಸಂದರ್ಶನದಲ್ಲಿ ಅವರಾಡಿದ್ದ ಮಾತುಗಳನ್ನೇ ದೂರಿನೊಟ್ಟಿಗೆ ಸಲ್ಲಿಸಲಾಗಿದೆ. ಕುಸುಮಾವತಿ ಅವರು ಆಡಿರೋ ಮಾತಿನ ಸಾರಾಂಶವನ್ನೇ ನಾವು ನೋಡ್ತಾ ಹೋಗೋದಾದ್ರೆ ನನ್ನ ಮನಸ್ಸಿಗೆ ಅದು ಅನ್ನಿಸ್ತಾ ಇದೆ ಸರ್. ಯಾಕೆಂದ್ರೆ ನನಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಹೆದರಿಕೆ ಇತ್ತು. ನಾನು ಡಾಕ್ಟರ್ಸ್ಗಳನ್ನೆಲ್ಲ ಮಾತಾಡಿ ಕರ್ಕೊಂಡು ಹೋಗಿದ್ದೇನೆ. ಆದ್ರೂ ನನಗೆ ಧೈರ್ಯ ಇರಲಿಲ್ಲ. ಇವಾಗ ಸಡನ್ ಆಗಿ ಇವರಿಗೆ ಈ ರೀತಿ ಆಗಿದೆ ಅಂದ್ರೆ ಏನೋ ಮಾತ್ರೆ ಅಥವಾ ಪಾಯ್ಸನ್ ಮಾಡಿ ಸಾಯಿಸಿದ್ದಾರೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಸರ್. ಏನು ಕಾಯಿಲೆ ಇತ್ತು, ಹುಷಾರಿಲ್ಲ ಅಂತ ಯಾವಾಗ ಗೊತ್ತಾಯ್ತು? ಹೋದ ವರ್ಷ ಅವರಿಗೆ ಅಲ್ಸರ್ ಇದೆ ಅನ್ನೋದು ನಮಗೆ ಗೊತ್ತಾಯ್ತು. ಅದರಲ್ಲಿ ಅವರು ಗುಣಮುಖರಾಗಿದ್ದಾರೆ. 2 ಲಕ್ಷ ಖರ್ಚು ಮಾಡಿ ಆಪರೇಷನ್ ಮಾಡಿಸಿ ಗುಣ ಮಾಡಿದ್ದೇವೆ. ಆವಾಗ ಹುಷಾರಾಗಿದ್ದಾರೆ. ಆನಂತರ ಕಿಡ್ನಿಯಲ್ಲಿ ಅದು ಕೂಡ ಕಮ್ಮಿ ಆಗುತ್ತಾ ಬಂದಿದೆ. ಅವರು ಹುಷಾರಾಗಿದ್ರು, ಮನೆಯಲ್ಲೇ ಇದ್ರು, ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಆದ್ರೆ ಅವರ ಮನಸ್ಸಿನಲ್ಲಿ ಕೊರಗಿತ್ತು. ಆಮೇಲೆ ಪುನಃ ವಾಂತಿ ಮಾಡೋದಕ್ಕೆ ಶುರು ಮಾಡಿದ್ರು. ವಾಂತಿ ಮಾಡುವ ಮುಂಚೆ ಹುಷಾರಾಗಿದ್ರು. ತುಂಬಾ ರೀತಿಯ ಮಾತ್ರೆಗಳಿದ್ವು. ಯಾವ ರೀತಿಯ ಮಾತ್ರೆ ಕೊಟ್ಟಿದ್ರು ನನಗೆ ಗೊತ್ತಿರಲಿಲ್ಲ. ಹೀಗಾದ ಮೇಲೆ ನನಗೆ ಅನ್ನಿಸ್ತಾ ಇದೆ ನನ್ನ ಗಂಡನಿಗೆ ಏನಾದ್ರೂ ಪಾಯ್ಸನ್ ಕೊಟ್ಟು ಸಾಯಿಸಿದ್ದಾರೇನೋ ಅನ್ನೋ ಅನುಮಾನವಿದೆ. ಇದಿಷ್ಟು ಸೌಜನ್ಯ ತಾಯಿ ಕುಸುಮಾವತಿ ಅವರೇ ವ್ಯಕ್ತಪಡಿಸಿದ್ದ ಅನುಮಾನ. ಆದ್ರೆ ಈ ಬಗ್ಗೆ ದೂರು ಕೊಟ್ಟು ತನಿಖೆಗೆ ಆಗ್ರಹಿಸೋಕೆ ಇದುವರೆಗೂ ಸೌಜನ್ಯ ತಾಯಿ ಯಾಕೆ ಮುಂದಾಗಿಲ್ಲ ಅನ್ನೋ ಪ್ರಶ್ನೆಗಳು ಏಳುತ್ತೆ. ಪಾಪ ಹೆಣ್ಣು ಜೀವದ ಮಗಳ ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅಂಥದ್ರಲ್ಲಿ ಗಂಡನ ಸಾವಿನ ನ್ಯಾಯಕ್ಕೂ ಹೋರಾಡೋದು ಅಂದ್ರೆ ಯಾರಿಗಾದ್ರೂ ಕಷ್ಟ ಆಗಲ್ವಾ ಹೇಳಿ? ಇದೀಗ ಧರ್ಮಸ್ಥಳದ ಗ್ರಾಮಸ್ಥರೇ ಮುಂದೆ ಬಂದು ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆ ಆಗ್ಲಿ ಅಂತ ದೂರನ್ನ ಕೊಟ್ಟಿದ್ದಾರೆ. ಈಗ ನಿಜವಾದ ಭಯ ಯಾರಿಗೆ ಶುರುವಾಗಿರುತ್ತೆ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.